ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಸಾರು ಮತ್ತು ಪಲಾವ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು ಈರುಳ್ಳಿ, ಅಲ್ಲ ಪೇಸ್ಟ್, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ ಬನ್ನಿ ಫ್ರೆಂಡ್ಸ್. ಒಂದು ಈರುಳ್ಳಿ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡಿರ್ತ ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಳೆ ಎಳೆ ಆಗಿ ಆಗುತ್ತೆ ಅದು ಮಿಕ್ಸ್ ಮಾಡಿದ್ಮೇಲೆ. ಮಿಕ್ಸ್ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಅವು ಈರುಳ್ಳಿ. ಯಾಕಂದರೆ ಪಲಾವ್ ಬ್ರೌನ್ ಕಲರ್ ಬಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ, ಕಲರ್ ಬರುತ್ತೆ ಫ್ರೆಂಡ್ಸ್ ರೈಸ್. ನೋಡಿ, ಈರುಳ್ಳಿ ಯಾವ ಥರ ಕಲರ್ ಬರಬೇಕಂದ್ರೆ ನೋಡಿ ಈ ಥರ ಕಲಲ್ಲಿ ಬರಬೇಕು. ಇನ್ನು ಸ್ವಲ್ಪ ಆಗಬೇಕು ಫ್ರೆಂಡ್ಸ್ ಸೈಡಂಗೆಲ್ಲ. ಈಗ ಅಲ್ಲ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ರಾಗ ಆಗಬೇಕು. ಕ್ಲಿಪ್ ಮಿಕ್ಸ್ ಆಗಿದೆ ಫ್ರೆಂಡ್ಸ್, ಸಾರಿ. ಮಿಕ್ಸ್ ಮಾಡಿ ನೋಡಿ ಈ ಥರ ಹಾಕಬೇಕು. ಹಾಕಿಂದಾದ್ಮೇಲೆ ನಾನು ಈ ಲೋಟದಿಂದ 1 ಲೋಟ ಅಕ್ಕಿ ತೊಗೊಂಡಿದ್ದೇನೆ. 1 ಲೋಟ ಅಕ್ಕಿಗೆ ನೀವು 2 ಲೋಟ ನೀರು ಹಾಕಬೇಕು ಫ್ರೆಂಡ್ಸ್. ಈ ಲೋಟದಿಂದ 2 ಲೋಟ ನೀರು ಹಾಕಬೇಕು. ನೋಡಿ, ನಾನು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್. ಎಷ್ಟಾಗುತ್ತೋ, ನೀವು ಎಷ್ಟು ಈರುಳ್ಳಿ ಕೆಂಪು ಮಾಡ್ತೀರೋ ಅಷ್ಟು ರೈಸ್ ರೆಡ್ ಆಗಿ ಬರುತ್ತೆ ಫ್ರೆಂಡ್ಸ್. ಅಷ್ಟೇ, ಎಷ್ಟು ಬ್ರೌನ್ ಮಾಡ್ತೀರೋ ಅಷ್ಟು ರೈಸ್. ಸ್ವಲ್ಪ ಜಾಸ್ತಿ ಆಗಿದೆ ಬ್ರೌನ್ ನಂದು. ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅಕ್ಕಿ ತೊಳ್ಕೊಬೇಕು ಫ್ರೆಂಡ್ಸ್. ಅಕ್ಕಿ 2-3 ನೀರಿನಿಂದ ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈಗ ನೋಡಿ ಅಕ್ಕಿ ಹಾಕಿದ ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗೆ ಬೇರೆ ಕಲರ್, ಮೇಲೆ ಬೇರೆ ಕಲರ್ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಸಾಕು ಫ್ರೆಂಡ್ಸ್. ಅನ್ನ ಆಗೋಕ್ಕೆ 2 ವಿಸಿಲ್ ಹೊಡಿತಂದರೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. 2 ವಿಸಿಲ್. ನೋಡಿ, ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಆಗಬೇಕು ಫ್ರೆಂಡ್ಸ್. 2 ವಿಸಿಲ್ ಆದರೆ ಅನ್ನ ಉದುರಾಗುತ್ತೆ. ಇಲ್ಲ ನನಗೆ ಸ್ವಲ್ಪ ಸ್ಮೂತಾಗಿ ಮೆತ್ತಗೆ ಬೇಕು ಅಂದರೆ 2-2.5 3 ವಿಸಿಲ್ಗಳು. ನೋಡಿ, ಈಗ ವಿಸಿಲ್ ಆಗಿದೆ. ಬಂದ್ ಮಾಡಿದ್ದೇನೆ, ಆಫ್ ಮಾಡಿದ್ದೇನೆ. ನೋಡಿರಿ ಎಷ್ಟು ಉದುರು 2 ವಿಸಿಲ್ಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನ. ನೋಡಿ, 2 ವಿಸಿಲ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಅನ್ನ. ಮತ್ತು ಇದ್ರ ಜೊತೆಗೆ ನಿಮಗೆ ಚಿಕನ್ ಸಾರು ಮಾಡೋದು ಹೇಗೆ ಅಂತಲೂ